ದೇವರನ್ನು ಹೇಗೆ ಕರೆಯಲಿ ಎಂದು ಗೊಂದಲಗೆಡಬೇಡಿ. ಯಾವ ಭಾಷೆಯಲ್ಲಿ ಯಾವ ಹೆಸರಿನಿಂದ ಕರೆದರೂ ಅವನು ಓಗೊಡುತ್ತಾನೆ. ಸಕಲ ಪ್ರಕೃತಿಯೇ ಭಗವಂತನ ಗುಣಗಾನಕ್ಕೆ ಶ್ರುತಿ ಹಿಡಿದಿದೆ. ಸಮುದ್ರದ ಮೊರೆತ, ಗಾಳಿಯ ಸುಯಿಲು, ಹಕ್ಕಿಗಳ ಚಿಲಿಪಿಲಿ, ಪ್ರಾಣಿಗಳ ಕೂಗು, ಹೀಗೆ ಎಲ್ಲ ನಾದದಲ್ಲಿ ಪರಮಾತ್ಮನ ಗುಣಗಾನವಿದೆ. ಎಲ್ಲೆಡೆಯಲ್ಲೂ ಭಗವಂತನ ಇರುವನ್ನು ಕಾಣಲು ಕಲಿಯಿರಿ. ಭಗವನ್ಮಯವಾಗಿ ಬಾಳಿರಿ. ಭಗವಂತ ಒಂದು ಬಿಂಬ, ಈ ಜೀವ ಅದರ ಪ್ರತಿಬಿಂಬ. ಪ್ರತಿಬಿಂಬದ ಮೂಲಕವೇ ಬಿಂಬದ ಅರಿವು. ಜೀವದ ಅರಿವಿಲ್ಲದೆ ದೇವನ ಅರಿವು ಸಾಧ್ಯವಿಲ್ಲ. ಮೊದಲು ನಾನು ಎಂಬುದನ್ನು ತಿಳಿಯಬೇಕು, ಆಗ ಅವನು ಎಂಬುದು ತಿಳಿಯುತ್ತದೆ. ಇದು ಮಧ್ವರ ದ್ವೈತ ತತ್ವದ ಸಾರಾಂಶ. 13ನೇ ಶತಮಾನದ ಸಂಪ್ರದಾಯಬದ್ಧ ಭಾರತದಲ್ಲಿ ಇಂಥ ಪ್ರಗತಿಶೀಲ ವಿಚಾರಗಳನ್ನು ಧೀರೋದ್ಧಾತವಾಗಿ ಮಂಡಿಸಿದವರೇ ದ್ವೈತಮತ ಸಂಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರು. ಆಚಾರ್ಯತ್ರಯರಲ್ಲಿ 3ನೆಯವರಾದ ಇವರನ್ನು ಜಗತ್ತಿಗರ್ಪಿಸಿದ ಕೀರ್ತಿ ಕರ್ನಾಟಕಕ್ಕೆ ಸಲ್ಲುತ್ತದೆ. ಕನ್ನಡ ನಾಡಿನ ಪಡುಕಡಲ ತೀರದ ಉಡುಪಿಯಿಂದ ಸುಮಾರು 18 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಸಿಗುವುದೇ ಪಾಜಕ ಕ್ಷೇತ್ರ. ಒಂದೆಡೆ ದುರ್ಗಾ ಬೆಟ್ಟ, ಮತ್ತೊಂದೆಡೆ ಪರಶುರಾಮ ಬಂಡೆ. ಇವೆರಡರ ನಡುವೆ ಸಸ್ಯ ಶ್ಯಾಮಲವಾದ ಪುಟ್ಟ ಹಳ್ಳಿ ಪಾಜಕ. ಪ್ರಾಕೃತಿಕವಾಗಿ ತುಂಬಾ ಸುಂದರವಾದ ಹಳ್ಳಿ. ಈ ಹಳ್ಳಿಯಲ್ಲಿ ಮಧ್ಯಗೇಹ ಭಟ್ಟ ಹಾಗೂ ವೇದಾವತಿ ಎಂಬ ದಂಪತಿಗಳಿದ್ದರು. ಇವರ ಮಗನಾಗಿ ಜನಿಸಿದವರೇ ಶ್ರೀ ಮಧ್ವಾಚಾರ್ಯರು. ಕ್ರಿಸ್ತಶಕ 1238 ವಿಲಂಬಿ ಸಂವತ್ಸರ ಆಶ್ವೀಜ ಶುದ್ಧ ದಶಮಿಯಂದು ಮಧ್ಯಾಹ್ನದ ಸಮಯದಲ್ಲಿ ಇದೇ ಮನೆಯಲ್ಲಿ ಇವರ ಜನನವಾಯಿತು. ಇವರ ಮೊದಲ ಹೆಸರು ವಾಸುದೇವ ಎಂದು. ಮಧ್ವರ ಬಾಲಲೀಲೆಗಳು ತಂದೆ ತಾಯಿಯರನ್ನು, ಹಳ್ಳಿಯವರನ್ನು ದಂಗುಬಡಿಸುತ್ತಿದ್ದವು. ಮಗುವಿಗೆ 3 ವರ್ಷ ತುಂಬಿದಾಗ ತಂದೆ ಮಧ್ಯಗೇಹ ಭಟ್ಟರು ಇದೇ ಶಿಲೆಯ ಮೇಲೆ ಮಧ್ವರಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದರು. ಏಕಸಂಧಿಗ್ರಾಹಿಯಾಗಿದ್ದ ಮಧ್ವರು ತಂದೆ ಹೇಳಿಕೊಟ್ಟದ್ದನ್ನು ಶೀಘ್ರವಾಗಿ ಕಲಿತರು. ರಾಮಾಯಣದ ಮೂಲ ಶ್ಲೋಕವನ್ನು 5ನೇ ವಯಸ್ಸಿನಲ್ಲೇ ಹೇಳಿ ಎಲ್ಲರನ್ನೂ ಬೆರಗುಗೊಳಿಸಿದ್ದರು. ಒಮ್ಮೆ ತಾನು ಭೀಮರ ಅವತಾರವೆಂದು ತೋರಿಸಲು ಹಾಲು ಮತ್ತು ಮೊಸರಿನ ಪಾತ್ರೆಗಳ ಮೇಲೆ ಅಗಾಧವಾದ ಬಂಡೆಗಳನ್ನು ಮುಚ್ಚಿದರಂತೆ. ಇವೇ ಆ ಬಂಡೆಗಳು. ತನ್ನ ತಂದೆಯ ಋಣವನ್ನು ತೀರಿಸಲು ಕಕ್ರಶೆಟ್ಟಿಗೆ ಇದೇ ಸ್ಥಳದಲ್ಲಿ ಹುಣಸೆ ಬೀಜವನ್ನು ನೀಡಿದ್ದರು. ಅದು ನಂತರದಲ್ಲಿ ಬಂಗಾರದ ನಾಣ್ಯಗಳಾಗಿ ಪರಿವರ್ತಿತವಾಯಿತಂತೆ. ಪರಶುರಾಮರಿಂದ ನಿರ್ಮಿತವಾದವುಗಳೆಂದು ಹೇಳಲಾಗುವ 4 ತೀರ್ಥಗಳಲ್ಲಿ ಒಂದಾದ ಗದಾತೀರ್ಥವೇ ಇದು. ಇದು ಮಧ್ವಾಚಾರ್ಯರಿಂದ ನಿರ್ಮಿತವಾದ ವಾಸುದೇವ ತೀರ್ಥ. ಇದನ್ನು ತನ್ನ ತಂದೆ ತಾಯಿಗಳಿಗಾಗಿ ನಿರ್ಮಿಸಿದರೆಂದು ಐತಿಹ್ಯ. ನಾಲ್ಕು ತೀರ್ಥಗಳಲ್ಲಿನ ದೈವ ಸಾನ್ನಿಧ್ಯವು ವಾಸುದೇವ ತೀರ್ಥದಲ್ಲೂ ಉಂಟೆಂದು ನಿರೂಪಿಸುವ ಸಲುವಾಗಿ ಆಲದ ಮರದ ಸಸಿಯೊಂದನ್ನು ಬುಡಮೇಲಾಗಿ ನೆಡುತ್ತಾರೆ. ಅದು ಚಿಗುರೊಡೆಯುತ್ತದೆ. ಈಗಲೂ ಆ ಸ್ಥಳವನ್ನು ನೀವು ಪಾಜಕದಲ್ಲಿ ಕಾಣಬಹುದು. ಮಧ್ವಾಚಾರ್ಯರು ತಮ್ಮ ತಂದೆಯೊಂದಿಗೆ ಪೂಜೆ ಮಾಡುತ್ತಿದ್ದ ದೇವತಾ ವಿಗ್ರಹಗಳೇ ಇವು. ಗರ್ಭಗುಡಿಯೊಂದನ್ನು ಹಾಗೆಯೇ ಉಳಿಸಿಕೊಂಡು ಮಿಕ್ಕ ಸ್ಥಳವನ್ನು ನವೀಕರಿಸಲಾಗಿದೆ.
ಶ್ರೀಮನ್ ಮಧ್ವಾಚಾರ್ಯರ ಪವಿತ್ರ ಪಾದಗಳು ಹಾಗೂ ಅವರ ಮೂಲ ವಿಗ್ರಹ. ತಮ್ಮ 12ನೆಯ ವಯಸ್ಸಿನಲ್ಲಿ ಅಚ್ಯುತ ಪ್ರಜ್ಞರ ಬಳಿ ಸನ್ಯಾಸ ದೀಕ್ಷೆ ಪಡೆದು ಪೂರ್ಣ ಪ್ರಜ್ಞರೆಂದು ಹೆಸರು ಪಡೆದರು. ತಮ್ಮ ದ್ವೈತವಾದವನ್ನು ಪ್ರಚಾರ ಮಾಡಲು ದೇಶಾದ್ಯಂತ ಸಂಚರಿಸಿದರು. ಮುಂದಿನ ಪೀಳಿಗೆಗಾಗಿ 37 ಗ್ರಂಥಗಳನ್ನು ಬರೆದರು. ಅವೇ ಸರ್ವಮೂಲ ಗ್ರಂಥವೆಂದು ಪ್ರಸಿದ್ಧಿಯಾಗಿದೆ. 3 ಬಾರಿ ಉತ್ತರ ತುದಿಯ ಬದರಿಯ ತನಕ ಸಂಚರಿಸಿ ಬಂದರು. ಶಂಕರ ರಾಮಾನುಜರಂತೆ ಉತ್ಕಟ ಜ್ಞಾನಿಯಾಗಿದ್ದ ಮಧ್ವರು ಉಪನಿಷತ್ತು, ಬ್ರಹ್ಮಸೂತ್ರ ಹಾಗೂ ಭಗವದ್ಗೀತೆಗೆ ಭಾಷ್ಯವನ್ನು ರಚಿಸಿ ಆಚಾರ್ಯತ್ರಯರ ಸಾಲಿಗೆ ಸೇರಿದರು. ಶ್ರೀಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿ ಹಲವು ವರ್ಷಗಳ ಕಾಲ ತಾವೇ ಸ್ವಯಂ ಪೂಜಿಸಿದರು. ಅಷ್ಟಮಠಗಳನ್ನು ಸ್ಥಾಪಿಸಿ ಶ್ರೀಕೃಷ್ಣನ ಪೂಜೆಯನ್ನು ಪರ್ಯಾಯಪೂರ್ವಕವಾಗಿ ಮಾಡುವಂತೆ 8 ಜನ ಯತಿಗಳಿಗೆ ನಿರ್ದೇಶಿಸಿದರು. ಇಂದಿಗೂ ಆ ಸಂಪ್ರದಾಯ ಮುಂದುವರೆದಿದೆ. 79 ವರ್ಷಗಳ ಕಾಲ ಸಾರ್ಥಕ ಬದುಕನ್ನು ಬಾಳಿ ಕ್ರಿಸ್ತಶಕ 1317ರ ಪಿಂಗಲನಾಮ ಸಂವತ್ಸರದ ಮಾಘ ಶುದ್ಧ ನವಮಿಯಂದು ಉಡುಪಿಯಲ್ಲಿನ ಅನಂತೇಶ್ವರ ದೇವಾಲಯದಲ್ಲಿ ಎಂದಿನಂತೆ ಶಿಷ್ಯರಿಗೆ ಪಾಠ ಮಾಡುತ್ತಿರಲು ಹೂಮಳೆಯಲ್ಲಿ ಅದೃಶ್ಯರಾದರೆಂದು ಇತಿಹಾಸ ಹೇಳುತ್ತದೆ. ಆಧ್ಯಾತ್ಮ ಸಾಗರದ ಅಪೂರ್ವ ಮುತ್ತೊಂದು ಕ್ಷೀರಸಾಗರದ ಹರಿಯ ಹೃದಯವನ್ನು ಸೇರಿತು. ಕರ್ನಾಟಕದ ಹಿರಿಮೆಯನ್ನು ವಿಶ್ವಕ್ಕೇ ಸಾರಿ ಹೇಳಿದ ಧೀಮಂತ ಯತಿವರೇಣ್ಯರಿಗೆ ಭಕ್ತಿಯಿಂದ ನಮಿಸೋಣ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಅತುಲಂ ಭಜೆ ತಾಪತ್ರಯಾಪಹಂ.